ಈ ಗಣಿತಗಳನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತದೆ ನೋಡ್ರಿ. 1750 ಶೇಕಡ 5.1 ಮತ್ತು 1750 ಶೇಕಡ 7 ಇವುಗಳ ವ್ಯತ್ಯಾಸ. ಇದು ದೊಡ್ಡದಾತು, ಇದು ಸಣ್ಣದಾತು. ಅವಾಗ 1750 ಶೇಕಡ 7 ಮೈನಸ್ 1750 ಶೇಕಡ, ಇದನ್ನು ದಶಮಾಂಶ ಮಾಡ್ಕೊಡ್ರಿ, 5.5 ಶೇಕಡ. ನೋಡ್ರಿ ತಿಳಿತಲ್ಲ. ಈಗ ಹೆಂಗೆ ಹಚ್ಕೋಬೇಕು ನೋಡ್ರಿ. 1750 ಗುಂಡೆ 7 ಸರ್ವಾಸ ಬಾಗಿಲೆ 100, ಸರ್ವಾಸ ಬಾಗಿಲೆ 100. ಇದನ್ನು ಶೇಕಡ ತಳಗ ಹಚ್ಕೋರಿ. ಮೈನಸ್ 1750 ಗುಂಡ್ಲೆ 5.5, ಇದರ ಶೇಕಡ ತಳಗ ಹಚ್ಕೋರಿ 100. ಈಗ ಏನು ಮಾಡಬೇಕು, ಕಾಮನ್ ಅದ ಅಂತಂದ್ರೆ ಏನು ಮಾಡಬೇಕು, ಈಗ ಇದ್ರಾಗ ಇದನ್ನು ಕಳಿಬೇಕು. ಅಂದ್ರೆ 1750 1750 ಆಮೇಲೆ ತಳಗ ಹೆಂಗೆ ಹಚ್ಕೋಬೇಕು ಅಂತಂದ್ರೆ ಗುಂಡ್ಲೆ 7.0 ಮೈನಸ್ 5.5 ಸರ್ವಾಸ ಬಾಗಿಲೆ 100. ಈಗ ನೋಡಿ ಇದ್ರಾಗ 10 ಅಥವಾ 5 ಅಂದ್ರೆ 1750 1750 ಗುಂಡ್ಲೆ 7.0ದಾಗ 5.1 ಆದರೆ 5 ಸರ್ವಾಸ ಬಾಗಿಲೆ 100. ಇದರ ಸ್ಥಾನ ಬೆಲೆ 10 ಇಲ್ಲಿ ಕೊಡ್ರಿ. ನೋಡ್ರಿ ಸರಳ ಟ್ರಿಕ್ಸ್ ಇವು, ಏಕದಮ್ ಸರಳ ಆದಂಥ ರೀತಿ. ಹಿಂಗೆ ತಿಳ್ಕೊಂಡು ಮಾಡ್ಬೇಕು, ಭಾಳ ತನಕ ಏನೂ ಮಾಡಬಾರ್ದು. ನೋಡ್ರಿ ಈಗ ದಶಮಾಂಶ ಹೋತ್. ಈಗ 15 ಪೂಜೆ 15 5 75 ಕೆಲ ಬಂತು 7. ನೋಡ್ರಿ 15 7 105 1 7 112 ಕೆಲ ಬಂತು 11. 15 15 1 16 1 10 26 26 250 ಬಂತು. 26 250 ಬಂತಿಲ್ಲ ನೋಡ್ರಿ. ಸರ್ವಾಸ ಬಾಗಿಲೆ 1000 ಕೊಡ್ರಿ. ನೋಡ್ರಿ ಇದ್ರ ಸ್ಥಾನ ಬೆಲೆ ಮಾಡ್ಕೊರಿ. ಇದ್ರ ಉತ್ತರ ಎಷ್ಟು ಬಂತು ನೋಡ್ರಿ. 3 ಸ್ಥಾನ ಬಿಟ್ಟು ಬಿಂದು ಕೊಟ್ರೆ 26.25. ಆನ್ಸರ್ ಇಸ್ ಈಕ್ವಲ್ ಟು 26.25. ನೋಡ್ರಿ ನಾವು ಹೆಂಗೆ ಹೇಳ್ತೀವಿ ಅನ್ನೋದು ಮೊದಲು ನೀವು ತಿಳ್ಕೊರಿ. ಭಾಳ ಸರಳ ರೀತಿ ಅದ. ಈಗ ಮಾಡ್ರಿ, ಶೇಕಡ ಬಂತು 17.5 ಬಂತು. ಇದು 7 ತಳಗ 100 ಇಟ್ರಿ ಮೈನಸ್ 17.55. ಇದು ಲಸ ಸೇಮ್ ಅದ ಅಂದ್ರೆ ಏನು ಮಾಡಬೇಕು, 17.50 ಗುಂಡ್ಲೆ. ಯಾಕಂದ್ರೆ ಅವುಗಳ ವ್ಯತ್ಯಾಸ ಇಲ್ಲಿ ಗುಣಾಕಾರ ಅದ ಅಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆ ಹಾಕಿ ಇದರ ವ್ಯತ್ಯಾಸ ಇಲ್ಲಿ ಇಟ್ಟು ಬಿಡ್ರಿ. ಎಷ್ಟು ಬಂತು 17.50 ಗುಂಡ್ಲೆ ಇದರ ವ್ಯತ್ಯಾಸ 1.5. ಇದು 100 ಇಡಂಗಿಡ್ರಿ. ಇದರ ಸ್ಥಾನ ಬೆಲೆ ಇಲ್ಲಿ ಇಡ್ರಿ. ಇದಕ್ಕೆ ಗುಣಾಕಾರ ಮಾಡಿ 3 ಸ್ಥಾನ ನೀವು ದಶಮಾಂಶ ಇಟ್ಬಿಟ್ರೆ ಉತ್ತರ ಬಂದ್ಬಿಡ್ತು. ಕೆಲವೊಂದು ಗಣಿತಗಳನ್ನ ಹೆಂಗೆ ಮಾಡ್ತಾರ ಈಸಿಯಾಗಿ ಟ್ರಿಕ್ಸ್ಗಳನ್ನು ನೋಡ್ಬೇಕು ನೀವು. ಆಮೇಲೆ ಇದರ ಗುಣಲಬ್ಧ ಮಾಡ್ಕೊಂಡು ಹಂಗೂ ಮಾಡ್ಲಿಕ್ಕೆ ಬರ್ತದ. ಭಾಳ ಸರಳ, ಇದೇನು ಈಸಿ ಅದ. ಆಮೇಲೆ ಇದನ್ನ ಕನಿಷ್ಠ ರೂಪಕ್ಕೆ ತಂದು ಇದನ್ನು ತಂದು ಇದರ ಉತ್ತರನ ಇದರ ಉತ್ತರದಾಗ ಕಳೆದ್ರು ಬರ್ತದೆ. ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಇದು ಒಬ್ಬ ಒಬ್ಬನು ಒಟ್ಟು ಮತಗಳ ಶೇಕಡ 43 ಮತಗಳನ್ನು ಪಡೆದು ಇನ್ನೊಬ್ಬನಿಗಿಂತ 420 ಮತಗಳಿಂದ ಸೋತರೆ ಅಲ್ಲಿದ್ದ ಒಟ್ಟು ಮತಗಳು ಎಷ್ಟು? ಇಲ್ಲಿ ಈಗ ಒಬ್ಬವ ತಗೊಂಡಾನ, ಒಬ್ಬವ ಒಬ್ಬವ ಎಷ್ಟು ತಗೊಂಡ? ಒಬ್ಬ ಒಂದು, ಇನ್ನೊಬ್ಬ ಇಲ್ಲಿ 2 ನೋಡ್ರಿ.
ಇದು ಒಬ್ಬನು ಅಂದರೆ ಈ ಅಂತ ತಿಳ್ಕೊರಿ. ಒಬ್ಬನು ಒಟ್ಟು ಮತಗಳ 43% ಮತಗಳನ್ನು ಪಡೆದು ಇನ್ನೊಬ್ಬ 420 ಮತಗಳ ಅಂತರದ ಇದೆ. ಇವು ಒಬ್ಬ ಏನ್ ಮಾಡ್ಯಾನ, ಎಷ್ಟು ತಗೊಂಡ, ನೀವು 43 ತಗೊಂಡ ಶೇಕಡ. ಇವ 43 ತಗೊಂಡ ಅಂದ್ರೆ ಇನ್ನೊಬ್ಬ ಹೆಚ್ಚು ತಗೊಂಡಂಗೆ. ಈಗ ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಒಬ್ಬ ಏನದಲ್ಲ 43 ತಗೊಂಡ ಅಂದ್ರೆ ಇನ್ನೊಬ್ಬವ ಇಲ್ಲಿ 43% ತಗೊಂಡವ ಸೋತಿರ್ತಾನ. ಯಾಕಂದ್ರೆ ಈಗ 100 43 ಕಳೀರಿ ಎಷ್ಟು ಬರ್ತದ ನೋಡ್ರಿ. 143 ಕಳೆದ್ರೆ 100 ಇನ್ನೊಬ್ಬ ಎಷ್ಟು ತಗೊಂಡ ಅನ್ನೋದು ನೀವು ನೋಡ್ಕೋಬೇಕು. ಇಲ್ಲಿ ನೋಡ್ರಿ ಎಷ್ಟಾಯ್ತು ಆ ಥರ. ಈಗ ಇವ 57 ತಗೊಂಡಿವು. ಯಾಕಂದ್ರೆ 100 43 ಕಳೆದ್ರೆ ಇವ 57 ತಗೊಂಡ, ಇವ 43 ತಗೊಂಡ. ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಇಂಪಾರ್ಟೆಂಟ್. ಇನ್ನೊಬ್ಬ ತಗೊಂಡನ ಎಷ್ಟು, ಇನ್ನೊಬ್ಬನು ಪಡೆದ ಪ್ರಮಾಣ ಅದು 100. ಇನ್ನೊಬ್ಬನು ಪಡೆದ ಪ್ರಮಾಣ ಅದು ನಂಗೂ ತಕ್ಕೋಬೋದು. ಇನ್ನೊಬ್ಬನು ಪಡೆದ ಮತಗಳ ಪ್ರಮಾಣ ಅಂದ್ರೆ ಶೇಕಡ. ನೋಡಿ ಎಷ್ಟು ತಗೊಂಡ ನೋಡೋಣ. 100 43 ಕಳೀರಿ ಎಷ್ಟು ಬಂತು, 57% ಇವು ತಗೊಂಡ. ನೋಡಿ ಇನ್ನೊಬ್ಬ ತಗೊಂಡದು ಪಡೆದ ಮತಗಳ ಪ್ರಮಾಣ 100 ನೀವು 43 ಕಳಿಬೇಕು. ಒಬ್ಬನ ಮತಗಳ ಪ್ರಮಾಣ ಕಳಿಬೇಕು ಅಂದ್ರೆ ಈ ಲೆಕ್ಕ ಬರ್ತದೆ. ಆಮೇಲೆ ಏನದ ಅಂತರದ ಅಂತಂದ್ರೆ ಇನ್ನೊಬ್ಬ ಹೆಚ್ಚು ತಗೋತಾನೆ. ಯಾಕಂದ್ರೆ ಇವಂದದ ಶೇಕಡ 57 ಅದ, ಇವಂದ 40 ಅಂತರ ತಗೋಬೇಕು. ಮತಗಳ ಅಂತರ ಬರೋಬರಿ ಗೆದ್ದ ಒಂದು 57 ಅದ, ಸೋತ ಒಂದು 43 ಅದ. ಎಷ್ಟು ಬಂತು, 14% ಅಂತರ. 14 ಅಂತರದ 100 ಮತಗಳು ಇರ್ತಾವಲ್ಲ. ತಿಳ್ಕೊಳ್ಳೋದು ಭಾಳ ಸರಳ ಇರ್ಬೇಕು ಗಣಿತಗಳನ್ನು. ಹೆಂಗೆ ಗಣಿತ ಇರ್ತಾವ ಅನ್ನೋದು ಮೊದಲು ಅರ್ಥ ಮಾಡ್ಕೊ. ಒಬ್ಬನು ಪಡೆದದ್ದು 43, ಇನ್ನೊಬ್ಬ ಹೆಚ್ಚಿಗೆ ಪಡಿಲಿಕ್ಕೆ ಬೇಕು. ಯಾಕಂದ್ರೆ ಅರ್ಧಕ್ಕಿಂತಲೂ ಕಡಿಮೆ ಅದ, ಇವು ಸೋತವನು ಮತ. ಇದು 57 ಏನದ ಗೆದ್ದವನು ಮತ. 100 43 ಕಳೆದರೆ ಇನ್ನೊಬ್ಬನು ಪಡೆದ ಮತಗಳ ಪ್ರಮಾಣ ಬರ್ತದೆ. ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಶೇಕಡ ಅಂದ್ರೆ ಅಷ್ಟು ತಿಳ್ಕೊಂಡ್ರೆ ಸರಳ ಅಲ್ಲ. ಇವ 43 ತಗೊಂಡಂದ್ರೆ ಇನ್ನೊಬ್ಬನು ಪಡೆದ ಮತಗಳು ಎಷ್ಟು, 57 ಅದು. ಏನು ಇನ್ನೊಬ್ಬನಿಗಿಂತ 420 ಮತಗಳಿಂದ ಸೋತಾರೆ ಅಂತರ ತಗೋಬೇಕಾಗ್ತದೆ. ಇವ 43 ತಗೊಂಡಾನ, ಇವ 57 ತೆಗದಾನಂದ್ರೆ ಅಂತರ ಎಷ್ಟಾಯ್ತು, 4 ಆಯ್ತು. 4 ಅಂತರ ಇದ್ದಾಗ ಅಲ್ಲಿ ಮತಗಳು 100 ಇರ್ತಾವ. 14 ಮತಗಳ ಅಂತರ ಇತ್ತು ಅಂದ್ರೆ ಅಲ್ಲಿ ಇದ್ದದ ಮತಗಳು ಎಷ್ಟು, ಚಲಾವಣೆ ಆದ ಮತಗಳು 100. ಒಟ್ಟು ಮತಗಳ ಸಂಖ್ಯೆ ಹಂಗಿರ್ತದ ಅಂದ್ರೆ 14 ಅಂತರ ಇದ್ದಾಗ 100 ಮತಗಳು. ಇಲ್ಲೇ ತಿಳ್ಕೊ. ಅಂದ್ರೆ ಎಷ್ಟದ, 420 ಮತಗಳ ಅಂತರ ಇದ್ದಾಗ ಅಲ್ಲಿದ್ದ ಮತಗಳು ಎಷ್ಟು, 420 ಗುಂಡ್ಲೆ 100 ಸರ್ವಾಸ ಬಾಗಲೆ 14. 14 ಒಂದ್ಲೆ 14 ಮೂರ್ಲೆ ಇದೊಂದು 0. ಅಲ್ಲಿದ್ದ ಒಟ್ಟು ಮತಗಳ ಸಂಖ್ಯೆ ಎಷ್ಟು, 3000. ಆನ್ಸರ್ ಇಸ್ ಈಕ್ವಲ್ ಟು 3000 ಮತಗಳು. ನೋಡ್ರಿ ಶೇಕಡಾದ ಎಷ್ಟು ನಮೂನಿ ಗಣಿತ ಇರ್ತಾವ ಅನ್ನೋದು ನೀವು ಅರ್ಥ ಮಾಡ್ಕೊಡ್ರಿ. ನೋಡಿ ಇಬ್ಬರು ಮತದಾರರು ಒಬ್ಬನು ಒಟ್ಟು ಮತಗಳ ಶೇಕಡ 43 ತಗೊಂಡ ಅಂದ್ರೆ ಇನ್ನೊಬ್ಬ 57 ತಗೊಳ್ಳೇಬೇಕು. ಮತಗಳ ಅಂತರದ ಅಂದ್ರೆ ಗೆದ್ದವನ ಮತಗಳು ಮತ್ತು ಸೋತವನ ಮತಗಳನ್ನ ಕಳೆದರ ಅಂತರ ಬರ್ತದ. ಗೆದ್ದವ 57 ತಗೊಂಡನ ಮೈನಸ್ ಸೋತವ 43 ತಗೊಂಡನ.
ಅಂದ್ರೆ 14 ಅಂತರ ಆಯ್ತು. ಗೆದ್ದವ 100ಕ್ಕೆ 14 ತೊಗೊಂಡಿರ್ತಾನ. 14ರಿಂದ ಇವ್ ಸೋತಿರ್ತಾನ, ಇವ್ 14ರಿಂದ ಇವ್ ಗೆದ್ದಿರ್ತಾನ. 14 ಜರ್ ಅಂತರ ಇದ್ದಾಗ ಅಲ್ಲಿ ಮತಗಳು ಎಷ್ಟಿರ್ತಾವ? 100 ಇರ್ತಾವ. 420 ಅಂತರದಿಂದ ಅಂದಾಗ ಎಷ್ಟಿರ್ತಾವ ಅಂದ್ರೆ 3000 ಮತ ಇರ್ತಾವ. ಗಣಿತಗಳಂದ್ರೆ ಏನು ಅಂದ್ರೆ ಬೆಣ್ಣಿದ್ದಾಗ ನೀವು ಹೆಂಗೆ ಮುಟ್ತೀರ ಹಂಗೆ ನಿಮ್ಮನ್ನ ಅದು ಸ್ವಾದ ಟೇಸ್ಟ್ ಬರ್ತದೆ. ಗಣಿತಗಳನ್ನು ಸ್ವಾದಿಸುವುದು ಅಂದ್ರೆ ಬೆಣ್ಣಿತನ. ಮೊದಲ ಗಣಿತಗಳನ್ನು ತಿಳ್ಕೋಬೇಕು. ಪರ್ಫೆಕ್ಟಾಗಿ ನಮಗೆ ಬರ್ತಿತ್ತು, ನಮಗೆ ತಿಳಿತಿತ್ತು ಅಂದ್ರೆ ನಿಮಗೆ ತಿಳಿಯಂಗೆ ನಾವು ಹೇಳಕ್ಕೆ ಸಾಧ್ಯ. ಮೊದಲ ನಾವು ಕಲಿಯೋದು, ನಾವು ಕಲಿಸೋದ್ರಿಂದ ಕಲ್ತೀವಿ. ನಾವೇನು ಭಾಳ ದೊಡ್ಡ ಶಣೆಯರಲ್ಲ. ಕಲಿಸೋದ್ರಿಂದ ಮನುಷ್ಯನ ವಿದ್ಯಾರ್ಜನೆ ಜಾಸ್ತಿ ಆಗ್ತದೆ. ನೋಡ್ರಿ, ನಾ ಎಲ್ಲ ಕುತ್ಕೊಂಡ ಏನು ಕಲಿಸೇನು 30 ವರ್ಷದ್ದೆಲ್ಲ ಬಿಡಿಸ್ಲಿಕ್ಕಂದ. ಮತ್ತೆ ಇದು ಪ್ರಿಂಟ್ PDF ಸಿಗ್ತದೆ. ಯಾಕಂದ್ರೆ ನಾ ಬುಕ್ಕನೇ ಬರ್ಬೋದು. ಒಳಗೆ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ನೀವು ಈ ನಂಬರ್ ಕಾಲ್ ಮಾಡಿರಿ, ನಾವು ಬಂದು ಇದನ್ನು ಮತ್ತೆ ವಿಡಿಯೋ ನಾ ಮತ್ತೆ ನಿಮಗೆ ಮತ್ತೆ ಮಾಡಿ ಹಾಕ್ತೀನಿ. ಚೆನ್ನಾಗಿ ಫೇರ್ದಾಗ ಬರ್ಕೊಳ್ರಿ.